ನಮಸ್ಕಾರ ವೀಕ್ಷಕರೇ, ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ನಮ್ಮ ಮನೆಯ ಗಾರ್ಡನ್ನಲ್ಲಿ ಅರಳಿದ ಕಿಸ್ಕಾರ ಮತ್ತು ಗುಲಾಬಿ ಹೂಗಳ ವಿಡಿಯೋ ಮತ್ತು ಕೆಲವು ಬೇರೆ ಗಿಡಗಳನ್ನು ತೋರಿಸ್ತೇನೆ. ಕೆಂಪು ಕಷಿ ಕಿಸ್ಕಾರ. ಈ ಕಿಸ್ಕಾರ ಹೂವನ್ನು ದುರ್ಗಾ ಪೂಜೆಯಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಮಳೆಗಾಲ ಆದ್ದರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಗಿಡ ತುಂಬ ಹೂ ಬಿಟ್ಟಿದೆ. ಈ ಕಿಸ್ಕಾರದ ಸಣ್ಣ ಕಡ್ಡಿಯನ್ನು ನೆಟ್ಟು ಹೊಸ ಗಿಡವನ್ನು ಸುಲಭವಾಗಿ ಮಾಡಬಹುದು. ಕಿಸ್ಕಾರದಲ್ಲಿ ಬೇರೆ ಬೇರೆ ಬಣ್ಣದ ಕಿಸ್ಕಾರ ಹೂಗಳಿವೆ. ನಮ್ಮಲ್ಲಿ 2 ಥರದ ಕೆಂಪು ಬಣ್ಣದ ಕಿಸ್ಕಾರ ಹೂ, ಒಂದು ಅರಿಶಿನ, ಒಂದು ಪಿಂಕ್, 4 ಕಲರ್ ಇದೆ. ಬೇರೆ ಬೇರೆ ಬಣ್ಣದ ಗಿಡಗಳು ನರ್ಸರಿಯಲ್ಲಿ ಸಿಗ್ತದೆ. ಸಣ್ಣ ಕಡ್ಡಿ ತಂದು ಹಾಕಿದ್ರೂ ಗಿಡ ಆಗ್ತದೆ. ಇದು ಗುಲಾಬಿ ಬಣ್ಣದ ಕಿಸ್ಕಾರ ಹೂ, ಬೇಬಿ ಪಿಂಕ್ ಕಲರ್. ನಿಜವಾಗಿ ನೋಡಲು ಇನ್ನೂ ಆಕರ್ಷಕವಾಗಿದೆ. ವಿಡಿಯೋದಲ್ಲಿ ಬಣ್ಣ ಅಷ್ಟು ಚೆನ್ನಾಗಿ ಬಂದಿಲ್ಲ. ಕಿಸ್ಕಾರ ನೋಡಿ ಆಯಿತು. ಇನ್ನು ಗುಲಾಬಿ ಹೂಗಳನ್ನು ನೋಡೋಣ. ಇದು ಕೆಂಪು ಬಣ್ಣದ ಗುಲಾಬಿ ಹೂ. ಈ ಜಾತಿಯ ಕೆಂಪು ಗುಲಾಬಿ ಸುಲಭವಾಗಿ ಕಡ್ಡಿ ನೆಟ್ಟು ಮಾಡಬಹುದು. ರೋಗ ಬಾಧೆಯು ಕಡಿಮೆ. ನೋಡಲು ತುಂಬ ಚೆನ್ನಾಗಿದೆ. ಇದರಲ್ಲಿ ಹೂ ಗೊಂಚಲಾಗಿ ಬಿಡ್ತದೆ. ಒಂದು ಗೊಂಚಲಿನಲ್ಲಿ 4 ರಿಂದ 5 ಹೂಗಳು ಇರ್ತದೆ. ಇದು ಒಂದು ಜಾತಿಯ ಪಿಂಕ್ ರೋಸ್. ಗಿಡದ ತುಂಬ ಹೂ ಬಿಡ್ತದೆ. ತುಂಬ ಹೂ ಆದಾಗ ವಿಡಿಯೋ ಮಾಡಿ ಹಾಕ್ತೇನೆ. ಈಗ ನೀವು ನೋಡ್ತಾ ಇರುವುದು ಕಡಿಮೆ ಮುಳ್ಳಿರುವ ಜಾತಿಯ ಗುಲಾಬಿ ಗಿಡ. ಈ ಗುಲಾಬಿ ಗಿಡದ ತುಂಬ ಹೂ ಬಿಡ್ತದೆ. ಮುಳ್ಳು ತುಂಬ ಕಡಿಮೆ. ಮೇಂಟೈನ್ ಮಾಡಲಿಕ್ಕೆ ತುಂಬ ಸುಲಭ. ಕಡ್ಡಿ ನೆಟ್ಟರೆ ಗಿಡ ಬರ್ತದೆ. ಎಲ್ಲ ಸೀಸನಲ್ಲೂ ಹೂ ಆಗ್ತದೆ. ಕೆಂಪು ಬಣ್ಣದ ಸೇವಂತಿಗೆ ಗಿಡಗಳು. ಈಗ ಪಾಟಲ್ಲಿ ಹಾಕಿದ್ದೇನೆ. ತಾಯಿ ಗಿಡದಿಂದ ಸಣ್ಣ ಕಡ್ಡಿಗಳನ್ನು ಪಾಟಲ್ಲಿ ಹಾಕಿರುವಂಥದ್ದು. ರೋಸ್ ಕಟ್ಟಿಂಗಿಂದ ಈ ವರ್ಷ ಮಾಡಿದ ಹೊಸ ಗುಲಾಬಿ ಗಿಡ. ನೆಟ್ಟು 2 ತಿಂಗಳಲ್ಲೇ ಹೂ ಕೂಡ ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊಂಪಾಗಿ ಬೆಳೆದ ಎಲೋವೆರಾ ಗಿಡಗಳು. ಎಲೋವೆರಾ ಗಿಡ ತುಂಬ ಸುಲಭವಾಗಿ ಬೆಳೆಯಬಹುದು. ಇಲ್ಲಿ ಉದ್ದಕ್ಕೆ ಜೀನಿಯಾ ಬೀಜವನ್ನು ಹಾಕಿದ್ದೇವೆ. ಜೀನಿಯಾ ಗಿಡ ಈಗಲೇ ಹುಟ್ಟಿದೆ. ಅದರದ್ದು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೇನೆ. ಇಲ್ಲಿ ಸ್ವಲ್ಪ ಬಾಳೆ ಹೂವಿನ ಗಿಡಗಳನ್ನು ಹಾಕಿದ್ದೇವೆ. ಇನ್ನೂ ಚಿಕ್ಕ ಗಿಡ. ಹೂವಾಗಲಿಕ್ಕೆ ಇನ್ನೂ ಸ್ವಲ್ಪ ದಿನ ಕಾಯಬೇಕು. ನಾನು ಮಾರ್ಚ್ನಲ್ಲಿ ಗುಲಾಬಿ ಗಿಡ ನೆಡುವ ವಿಡಿಯೋವನ್ನು ಹಾಕಿದ್ದೇನೆ. ಆಗ ನೆಟ್ಟ ಅರಿಶಿನ ಗುಲಾಬಿ ಹೂಗಳ ಗಿಡಗಳು. ಗಿಡ ನೆಟ್ಟ ಮೇಲೆ ಹೂ ಆಗಿತ್ತು. ಈಗ ಪುನಃ ಚಿಗುರಿ ಮೊಗ್ಗು ಬಂದಿದೆ. ಈ ಗಿಡ ಒಮ್ಮೆ ಹೂವಾಗಿ ಮುಗಿದ ಮೇಲೆ ಸ್ವಲ್ಪ ಅದನ್ನು ಕಟ್ ಮಾಡಿ ಇಟ್ಟರೆ ಪುನಃ ಚಿಗುರಿ ಮೊಗ್ಗೆ ಬರುತ್ತದೆ. ಗಿಡ ತುಂಬ ಎತ್ತರವಾಗಿ ಬೆಳೆಯುವುದಿಲ್ಲ. ತುಂಬ ಹೂ ಬಿಡ್ತದೆ. ನೋಡಿ ಎಷ್ಟು ಮೊಗ್ಗು ಇದೆ ಅಂತ. ಇನ್ನೊಂದು ಪನ್ನೀರ್ ರೋಸ್ ಗಿಡ ಇದೆ. ಅದರಲ್ಲಿ ಹೂ ಬಿಡಬೇಕಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.